ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೀಗ್ರೆ ಆಗ್ಲೇ ಮರ್ತೋಗ್ಬಿಟ್ರ. ನಾವು ಹೋಗ್ತಾ ಇರೋದು ಭಜನೆಗಲ್ವಾ, ಭಜರಂಗಿ ಭಜನೆಗೆ. ಹನುಮಂತ ಲಂಕೆಗೆ ಹೋಗಿ ಶೂರ್ಪನಖಿ ಬಗ್ಗೆ ಏನೆಲ್ಲ ತಿಳ್ಕೋಬೇಕು ಅಲ್ವಾ? ಶೂರ್ಪನಖಿನ ತಾತ, ಹನುಮಂತ ಲಂಕೆಗೆ ಹೋಗಿದ್ದು ಸೀತಾಮಾತಾ ಬಗ್ಗೆ ತಿಳ್ಕೊಳಕಲ್ವಾ? ಲೇ, ನನಗದು ಗೊತ್ತಿಲ್ವೇನೋ. ಅಲ್ಲ ಕಣೋ, ಸೀತಾಮಾತೆಗೆ ಕಷ್ಟಗಳೆಲ್ಲ ಶುರುವಾಗಿದ್ದೆ ಶೂರ್ಪನಖಿಯಿಂದ ಅಲ್ವೇನೋ? ಅಂಥ ಸೀತಾಮಾತೆಗೆ ಅಷ್ಟೊಂದು ಕಷ್ಟಗಳನ್ನು ಕೊಟ್ಟರೆ ಶೂರ್ಪನಖಿಗೆ ಉಳಿಗಾಲ ಇದೆಯಾ? ಆ ಶೂರ್ಪನಖಿ ಹುಟ್ಟಿದ್ದೆಲ್ಲಿ? ಲಂಕೆಯಲ್ಲಿ ತಾನೆ. ಅಂದಮೇಲೆ ಅವಳ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಲಂಕೆಗೆ ಹೋಗಲೇಬೇಕು ತಾನೆ. ಈಗೇನು ನೀವು ಭಜನೆಗೆ ಹೋಗ್ಬೇಕು, ಅದಕ್ಕೆ ನಮ್ಮನ್ನೆಲ್ಲ ಇಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಷ್ಟೇ ತಾನೇ? ನಾನು ಹೇಳ್ತಿರೋ ಶೂರ್ಪನಖಿನೇ ಬೇರೆ. ನಮ್ಮ ತುಳಸಿಗೆ ತೊಂದರೆ ಕೊಡ್ತಾ ಇರೋ ಆ ಶೂರ್ಪನಖಿನ ನಾನು ಸುಮ್ಮನೆ ಬಿಡಲ್ಲ. ತಾತ, ನಿಧಿ ಮದುವೆ ಕಾರ್ಯಗಳಿಗೆ ಅಮ್ಮ ಮನೆಯವರೆಲ್ಲ ಬರಬೇಕು ಅಂತ ಹೇಳಿದಾರಲ್ವಾ? ನೀವು ನೋಡಿದ್ರೆ ಭಜನೆಗೆ ಹೋಗ್ತೀನಿ ಅಂತಿದ್ರಲ್ಲ, ಯಾಕೆ ಬರಲ್ವಾ? ಅರೇ, ನಾನು ತುಳಸಿಗೆ ಈ ವಿಷಯನ ಆವಾಗಲೇ ಹೇಳಿದ್ದೀನಪ್ಪ. ನಾವು ತೀರ್ಥಯಾತ್ರೆ ಮಾಡೋವಾಗಲೇ ಈ ಪ್ರೋಗ್ರಾಮ್ ಬಗ್ಗೆ ಫಿಕ್ಸ್ ಆಗಿ ಹೋಗಿತ್ತು. ನಾವು ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ಮತ್ತೆ ನಂಗೆ ಹೇಳಲೇ ಇಲ್ಲ ನೀವು. ಈಗ ನಾನು ಹೇಳ್ತಿದ್ದೀನಲ್ಲಮ್ಮ, ಪಾಪ ಅವ್ರು ಮರ್ತು ಬಿಟ್ಟಿದ್ದಾರೆ. ಹೌದೌದು, ಒಂದೊಂದ್ಸಲ ನನಗೆ ನೆನಪಿದ್ರು ಮರ್ತೋಗ್ಬಿಟ್ಟಿದ್ದೀನಿ ಅನ್ನಿಸುತ್ತೆ. ಅಪ್ಪ, ಭಜನೆ ಅಂತ ಹೇಳ್ತಾ ಇದ್ದೀರಾ, ಬರೋದು ಲೇಟ್ ಆಗುತ್ತೋ ಏನೋ. ಇರಿ, ಸ್ವೆಟರ್ ತಂದು ಕೊಡ್ತೀನಿ. ಬೇಡ ಬೇಡ, ಇವತ್ತು ಅಷ್ಟೇನು ಚಳಿ ಇಲ್ಲ. ನೋಡು ಸೊಗ್ಲಾಡಿ, ನೀವು ಯಾರು ನಮಗೋಸ್ಕರ ಕಾಯ್ಬೇಡಿ. ಭಜನೆ ಎಷ್ಟೊತ್ತಾಗುತ್ತೋ ಏನೋ, ನಿಮ್ಮ ಪಾಡಿಗೆ ನೀವು ಊಟ ಮಾಡಿ ಮಲಗಬೇಡಿ. ಸರಿ ತಾತ, ಹುಷಾರಾಗಿ ಹೋಗಿ ಬನ್ನಿ. ನಿಮ್ಮಿಬ್ರು ಡ್ರಾಪ್ ಮಾಡಲಾ? ಬೇಡ ಬೇಡ ಬೇಡ, ನಾವೇ ಹೋಗ್ತೀವಿ. ಹೋಗೋಣ ಬಿಗ್ರೆ. ತಾತ, ಅಪ್ಪನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಬನ್ನಿ. ಅವರು ಹಸು ತಡೆಯಲ್ಲ. ಅಪ್ಪ, ಆಗಾಗ ಏನಾದರೂ ತಿಂತಾ ಇರೋ. ಆಯಿತು ಸೋಗಲಾಡಿ, ನಿಮ್ಮ ಅಪ್ಪನಿಗೆ ಒಂದು ಲಾಲಿಪಾಪ್ ಕೊಡಿಸಿ ಅವು ಕೈ ಬೆರಳು ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅಲ್ಲಮ್ಮ, ದತ್ತಣ್ಣನ ಬೆರಳಿಟ್ಕೊಂಡು ನಮ್ಮ ಅಪ್ಪನ ನಿಧಾನ ಕರ್ಕೊಂಡು ಹೋಗಿ ಅಂತ ಅವರು ನನಗೆ ಲೊಕೇಶನ್ ಆಗ್ತಾರೆ. ನಾನೇನು ಚಿಕ್ಕ ಹುಡುಗನೇ ಕಳೆದೋಗೋದಕ್ಕೆ. ಗುರುಗಳೇ, ನಮಗೆಲ್ಲ ನೀವು ಚಿಕ್ಕ ಮಗು ಇದ್ದ ಹಾಗೇನೆ. ತುಂಬ ಓಡಾಡ್ಬಿಡಿ, ಆಯಾಸಾಗುತ್ತೆ. ಅಪ್ಪ, ಆಮೇಲೆ ಬಿಸಿಲು ಜಾಸ್ತಿ ಇರೋ ಕಡೆ ಕೂತ್ಕೋಬೇಡ, ನೆರಳಲ್ಲೇ ಕೂತ್ಕೋ. ಹುಷಾರಾಗಿರೋ, ಸರಿನಾ? ಅಯ್ಯೋ, ನನಗೇನಾಗುತ್ತೆ ದತ್ತ ಜ್ವರಲ್ಲಿ ಇರಬೇಕಾದ್ರೆ. ಸರಿ, ಹೋಗಿ ಬನ್ನಿ. ಸೋಗಲಾಡಿ, ಏನು ಯೋಚನೆ ಮಾಡಬೇಡ. ನಿಮ್ಮಪ್ಪನ ಕೈ ಹಿಡ್ಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸ್ತೀನಿ, ಓಕೆನಾ? ಬನ್ನಿ ಬನ್ನಿ ಬನ್ನಿ. ಇವರಿಬ್ರು ಸ್ನೇಹ ನೋಡ್ತಿದ್ರೆ ನನ್ ದೃಷ್ಟಿನೇ ಬೀಳುತ್ತೆ. ಇವರಿಬ್ರು ಮೇಲೆ ಯಾವ ದೃಷ್ಟಿನೂ ಬೀಳ್ದೇ ಇರ್ಲಿ. ನನಗೂ ಸೇರ್ಸ್ ತೆಗೆದಿದ್ದಿದ್ರೆ ಆಗಿರೋದು. ಸೊಸೆ ಮುದ್ದು, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ. ನೀವು ಯಾರು ನನಗೋಸ್ಕರ ಕಾಯೋದು ಬೇಡ. ನಿಮ್ಗೋಸ್ಕರ ಯಾರ್ ಕಾಯ್ತಾರೆ ಮಾವ? ಗೊತ್ತಿರೋ ವಿಷಯನೇ, ಆದರೂ ಹೇಳ್ಬೇಕಲ್ಲಮ್ಮ. ಹೇಳ್ದೆ, ಬರ್ತೀನಿ ಸೊಸೆ ಮುದ್ದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.